ಹಿಂದುತ್ವಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ, ಹಿಂದೂ ಸಂಪ್ರದಾಯಕ್ಕಾಗಿ, ಹಿಂದೂ ಸಂಸ್ಕೃತಿಗೋಸ್ಕರ ಎಲ್ಲೆಲ್ಲಿ ಮುಸ್ಲಿಮರ ಬಾಹುಳ್ಯ ಇದೆ, ಎಲ್ಲೆಲ್ಲಿ ಮಸೀದಿಗಳಾಗಿದ್ದಾವೆ, ಅಲ್ಲಿ ಮೆರವಣಿಗೆ ಹೋಗಂಗಿಲ್ಲ. ಪಾಕಿಸ್ತಾನದಲ್ಲ, ಇರಾನ್ ಇರಾಕದಲ್ಲ, ಬಾಂಗ್ಲಾದೇಶದಲ್ಲ, ನಮ್ಮ ದೇಶದಲ್ಲೇ ಎಲ್ಲೆಲ್ಲಿ ಮುಸ್ಲಿಂ ಬಾಹುಳ್ಯ ಅಲ್ಲಿ ಯಾವುದೇ ಮೆರವಣಿಗೆ ಹೋಗಂಗಿಲ್ಲ, ಹಿಂದೂ ಮೆರವಣಿಗೆ ಹೋಗಂಗಿಲ್ಲ. ನಿಮ್ಮ ಜಾತ್ರೆ, ಯಾತ್ರೆ, ಉತ್ಸವ ಏನೇ ಇರಬಹುದು, ಯಾವುದು ಹೋಗಂಗಿಲ್ಲ. ಇದು ಕಟ್ಟಪ್ಪಣೆ ಹಾಕ್ತಾರೆ ನಮ್ಮ ದೇಶದ ವ್ಯವಸ್ಥೆ, ನಮ್ಮ ದೇಶದ ಕಾನೂನು, ನಮ್ಮ ದೇಶದ ರಾಜಕೀಯದವರು ಹೇಳ್ತಾರೆ ಇಲ್ಲಿ ಹೋಗಂಗಿಲ್ಲ, ಇಲ್ಲಿ ಮಸೀದಿ ಇದೆ, ಇಲ್ಲಿ ಹೋಗಂಗಿಲ್ಲ, ಇಲ್ಲಿ ಚರ್ಚ್ ಇದೆ, ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಗೋರಿ ಇದೆ, ಹೀಗೆ ನೂರಾರು ರೀತಿ ಹೇಳಿ ನಾಳೆ ಬೆಳೆದು 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 ನಮ್ಮ ಮನೆ ಒಳಗಡೆ ಇರುವಂತ ಗಂಟೆ ಕೂಡ ಬಾರಿಸದೆ ಸ್ಥಿತಿ ಬರುತ್ತೆ. ಬರಬಾರ್ದು. ಅದಕ್ಕೆ ಹಿಂದೂ ಸಮಾಜ ಸಂಘಟಿತ ಆಗಬೇಕಾಗಿದೆ, ಹಿಂದೂ ಸಮಾಜ ತಾಕತ್ತಾಗಬೇಕಾಗಿದೆ. ಪ್ರಮೋದ್ ಮುತಾಲಿಕ್ ಅಂತನ್ನುವಂತಹ ವ್ಯಕ್ತಿ ಬಂದ್ರೆ ಇವತ್ತು ಕೋಮುವಾದಿ, ಜಾತೀಯವಾದಿ, ಇವತ್ತು ಬೇರೆ ಬೇರೆ ಆಪಾದನೆಗಳನ್ನು ಹಾಕಿ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆಯವರು ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ಅಕಸ್ಮಾತ್ ನಿಮ್ಮ ವಿಡಿಯೋ ಏನಾದರೂ ಕೆಟ್ರೆ ನಮ್ಮ ವಿಡಿಯೋ ಬಹಳ ಚೆನ್ನಾಗಿದೆ, ನಿಮಗೊಂದು ಕಾಪಿ ನಾವು ಕೊಡ್ತೀವಿ. ನಿಮ್ಮ ವಿಡಿಯೋ, ನಿಮ್ಮ ಕೇಸು ನನ್ನ ಇವತ್ತಿಗೆ 103 ಕೇಸ್ಗಳಿದಾವೆ ನನ್ನ ಮೇಲೆ. ನಮ್ಮ 1000 ಕೇಸ್ ಹಾಕಿದ್ರು ಕೂಡ ಹಿಂದೂ ಧ್ವನಿಯನ್ನ, ಹಿಂದೂ ಸಂಘಟನೆಯಿಂದ ಯಾರ ಅಪ್ಪನಿಂದ ನಿಲ್ಸಕ್ಕಾಗುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಈ ದೇಶ ನಂದು, ಈ ಭಾರತ ಮಾತೆ ಇವತ್ತು ಅಪಮಾನ ಅವಮಾನವನ್ನ ಸಹನೆ ಮಾಡಕ್ಕೆ ನನ್ನ ಕಡೆಯಿಂದಂತೂ ಸಾಧ್ಯ ಇಲ್ಲ, ನಮ್ಮ ಹಿಂದೂ ಸಂಘಟಕರಿಂದ ಸಾಧ್ಯ ಇಲ್ಲ. ಅದಕ್ಕೆ ಸಿಡಿದೇಳಬೇಕಾಗಿದೆ. ಹಿಂದೂ ಸಮಾಜದಲ್ಲಿ ಇವತ್ತು ತಾಕತ್ತನ್ನು ಬೆಳೆಸಬೇಕಾಗಿದೆ. ರಾಮ ಮಂದಿರವನ್ನ ಕಟ್ಟುವವರೆಗೆ ಇವತ್ತು ನಮಗೆ ವಿಶ್ವಾಸ ಇದೆ. ನನಗೆ ಒಬ್ರು ಹೇಳಿದ್ರು, ಮುತಾಲಿಕರೇ ರಾಮ ಮಂದಿರ ಎಷ್ಟ್ರಿ, ಇಡೀ ಹಳ್ಳಿಗಳಲ್ಲಿ ರಾಮ ಮಂದಿರ ಇದೆ. ಅಯೋಧ್ಯ ರಾಮ ಮಂದಿರದ ಪಕ್ಕದಲ್ಲೇ ಒಂದು ಬಾಬರ್ ಮಸೀದಿ ಕಟ್ಟಿದ್ರೆ ಹಿಂದೂ ಮುಸ್ಲಿಂ ಭಾಯಿ ಆಗತ್ತೆ, ಆನಂದವಾಗಿರ್ಬೋದು, ಏನು ಗೊಂದಲ ಇಲ್ಲ, ಗದ್ದಲ ಇಲ್ಲ ಅಂತ ನನಗೊಬ್ಬರ ಸಾಹಿತಿ ಮತ್ತು ಪತ್ರಕರ್ತರು ಹೇಳಿದ್ರು ನನಗೆ. ನಾನು ಹೇಳಿದೆ, ಓಕೆ, ನಾವು ರೆಡಿ ಇದ್ದೀವಿ, ನಾವು ಸಿದ್ಧವಾಗಿದ್ದೀವಿ. ನಮಗೆ ಹೇಗೆ ನೀವು ಉಪದೇಶ ಮಾಡ್ತೀರಿ ಹಿಂದೂಗಳಿಗೆ, ಅದೇ ಮಾದರಿಯಲ್ಲಿ ಮುಸ್ಲಿಮರಿಗೂ ಸ್ವಲ್ಪ ಒಂದು ಮಾತನ್ನ ಅವ್ರಿಗೂ ಹೇಳಿ. ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಸ್ಥಳದಲ್ಲಿ ಒಂದು ದೊಡ್ಡ ಮಕ್ಕಾ ಮದೀನಾದಲ್ಲಿ ಒಂದು ಮಸೀದಿ ಇದೆ, ಆ ಮಸೀದಿ ಪಕ್ಕದಲ್ಲೇ ಒಂದು ರಾಮ ಮಂದಿರ ಕಟ್ಟಕ್ಕೆ ಹೇಳಿ, ಆಮೇಲೆ ನಾವು ಇಲ್ಲಿ ಕಟ್ತೀವಿ ಅಂತ ಹೇಳಿದೀನಿ. ಆವಾಗ ಅವ್ರು ಹೇಳಿದ್ರು, ಅದು ಅವ್ರದ್ರಿ ಅಂತ ಹೇಳಿ. ಹಾಗಾದ್ರೆ ಇದು ನಮ್ದ್ರಿ. ಇದು ಇಲ್ಲಿ ರಾಮ ಮಂದಿರ ಅಯೋಧ್ಯದಲ್ಲಿರುವಂತಹ ಆ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಮಾತ್ರ ಆಗೋದು, ಬಾಬರ್ನ ಅಪ್ಪನ ಮಸೀದಿ ಕೂಡ ಸಾಧ್ಯ ಇಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ಈಗ ಉತ್ತರ ಪ್ರದೇಶದಲ್ಲಿ ವೀರ ಸನ್ಯಾಸಿ ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದಾರೆ. 5 ವರ್ಷದಲ್ಲಿ ರಾಮ ಮಂದಿರವನ್ನು ಕಟ್ಟಿ ತೋರಿಸ್ತಾರೆ ಅಂತನ್ನುವಂತ ವಿಶ್ವಾಸ ನಮ್ದಿದೆ. ಯೋಗಿ ಆದಿತ್ಯನಾಥ್ ಇನ್ನೂ ಘೋಷಣೆ ಆಯಿತು, ಮುಖ್ಯಮಂತ್ರಿ ಅನ್ನುವಂಥದ್ದು ಘೋಷಣೆ ಆಗಿ ಇನ್ನೂ ಕುರ್ಚಿಯಲ್ಲಿ ಕೂತಿರ್ಲಿಲ್ಲ, ಕಚೇರಿಗೆ ಬಂದಿರಲಿಲ್ಲ. 80 ಕಸಾಯಿ ಖಾನೆಗಳು ಪಟ ಬಾಗಲ ಹಾಕಿದ್ರು. ಇಲ್ಲಿಗಲ್, ಕಾನೂನು ಬಾಹಿರ. ಅಂದ್ರೆ ಆ ರೀತಿಯ ಒಬ್ಬ ಸನ್ಯಾಸಿಯ ಇವತ್ತು ಪವರ್, ಶಕ್ತಿ ಉತ್ತರ ಪ್ರದೇಶಕ್ಕೆ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎರಡನೆಯ ಸರ್ದಾರ್ ವಲ್ಲಭಭಾಯಿ ಪಟೇಲನ ಸ್ವರೂಪದಲ್ಲಿದ್ದಂತ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನ ಪರಿವರ್ತನೆ ಮಾಡುತ್ತಾರೋ ಅಂತನ್ನುವಂತ ವಿಶ್ವಾಸ ನಮಗಿದೆ.